ಆಗ ಸಾಧು ಹೇಳುತ್ತಾರೆ, ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡಿ ನಿಮ್ಮನ್ನು ಆಶೀರ್ವದಿಸಬೇಕಾದರೆ ನೀವು ನಾನು ಹೇಳಿದ ಕೆಲಸಗಳನ್ನು ಮಾಡಬೇಕು ಎಂದು ಹೇಳುತ್ತಾರೆ. ಆಗ ವಯಸ್ಸಾದ ದಂಪತಿಗಳು ಹೇಳುತ್ತಾರೆ, ಮಹಾತ್ಮ, ನೀವು ಹೇಳಿದ ಕೆಲಸಗಳನ್ನು ನಾವು ಖಂಡಿತ ಮಾಡುತ್ತೇವೆ, ನೀವು ಆದೇಶಿಸಿ ಎಂದು ಹೇಳುತ್ತಾರೆ. ಆಗ ಸಾಧು ಹೇಳುತ್ತಾರೆ, ನಾನು ಈ ಊರಿಗೆ ಬಂದಾಗ ನಿಮ್ಮ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಂಡೆ. ನಿಮ್ಮ ಮನೆಯಲ್ಲಿ ನಿಮ್ಮ ಸೊಸೆಯು ನಿಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲವಂತೆ, ನಿಮ್ಮ ಸೊಸೆ ನಿಮ್ಮ ಮಾತುಗಳನ್ನು ಅಷ್ಟಾಗಿ ಕೇಳುತ್ತಿಲ್ಲವಂತೆ ಅಲ್ಲವೇ ಎಂದು ಕೇಳಿದನು. ಆಗ ದಂಪತಿಗಳು ಹೇಳುತ್ತಾರೆ, ಹೌದು ಮಹಾತ್ಮ, ನೀವು ಹೇಳಿದ್ದು ನಿಜ. ನಮ್ಮ ಸೊಸೆ ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ, ನಮಗೆ ಸರಿಯಾಗಿ ಊಟವನ್ನು ಹಾಕುತ್ತಿಲ್ಲ ಎಂದು ಹೇಳುತ್ತಾರೆ. ಅವರ ಮಾತುಗಳನ್ನು ಕೇಳಿದ ಸಾಧು ಹೇಳುತ್ತಾರೆ, ನೀವು ಏನೂ ಚಿಂತಿಸಬೇಡಿ, ನಿಮ್ಮ ಸಮಸ್ಯೆಯನ್ನು ನಾನು ಖಂಡಿತ ಪರಿಹರಿಸುತ್ತೇನೆ. ಅದಕ್ಕಾಗಿ ನೀವು ನಾನು ಹೇಳಿದಂತೆ ಕೇಳಬೇಕು. ನಾನು ಹೇಳಿದ ಮಾತುಗಳನ್ನು ಕೇಳಿ ನಿಮ್ಮ ಜೀವನದಲ್ಲಿ ಅವುಗಳನ್ನು ಅನುಸರಿಸಿದರೆ ನಿಮಗೆ ಇನ್ನು ಯಾವುದೇ ಸಮಸ್ಯೆ ಇರುವುದಿಲ್ಲ. ಉಳಿದ ಜೀವನವನ್ನು ತುಂಬ ಸುಖವಾಗಿ ಬದುಕುತ್ತೀರಿ ಎಂದು ಹೇಳುತ್ತಾನೆ. ಆಗ ದಂಪತಿಗಳು ಹೇಳುತ್ತಾರೆ, ಸರಿ ಮಹಾತ್ಮ, ನಾವು ಖಂಡಿತ ನೀವು ಹೇಳಿದ ಮಾತುಗಳನ್ನು ಅನುಸರಿಸುತ್ತೇವೆ ಎಂದು ಹೇಳುತ್ತಾರೆ. ಆಗ ಆ ಸಾಧು ಮೊದಲ ವಿಷಯವನ್ನು ಹೀಗೆ ಹೇಳಿದರು, ನೋಡಿ, ನೀವು ಏನಾದರೂ ಮಾತನಾಡುವಾಗ ಆ ಮಾತುಗಳನ್ನು ಯೋಚಿಸಿ ಮಾತನಾಡಬೇಕು, ಬಾಯಿ ತಪ್ಪಬಾರದು. ನಮ್ಮ ಮಾತುಗಳಲ್ಲಿ ಎಷ್ಟು ಶಕ್ತಿ ಇದೆ ಎಂದರೆ ನಾವು ನಮ್ಮ ಮಾತುಗಳಿಂದ ನಾವು ಇನ್ನೊಬ್ಬರ ಪ್ರೀತಿಯನ್ನು ಪಡೆಯಬಹುದು. ಹಾಗೆಯೇ ನಮ್ಮ ಮಾತುಗಳಿಂದ ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡಬಹುದು. ಆದ್ದರಿಂದ ನೀವು ಮಾತನಾಡುವ ಪ್ರತಿಯೊಂದು ಮಾತನ್ನು ಯೋಚಿಸಿ ಮಾತನಾಡಿ. ನಾನು ಬಂದಾಗ ನೀವು ನನ್ನೊಂದಿಗೆ ಸರಿಯಾಗಿ ಮಾತನಾಡದಿದ್ದರೆ ನಾನು ನಿರಾಸೆಯಿಂದ ಇಲ್ಲಿಂದ ಹೊರಟು ಹೋಗುತ್ತಿದ್ದೆ. ನನ್ನನ್ನು ಇಷ್ಟು ಪ್ರೀತಿಯಿಂದ ಮಾತನಾಡುತ್ತಿದ್ದೀರಲ್ಲ, ಹಾಗೆಯೇ ಮಾತನಾಡುವ ಪ್ರತಿಯೊಂದು ಮಾತನ್ನು ನೀವು ಪ್ರೀತಿಯಿಂದ ಮಾತನಾಡಿ. ನಾವು ಮಾತನಾಡುವ ಮಾತುಗಳು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡುತ್ತಿದೆಯೇ, ಪ್ರೀತಿಯನ್ನು ಉಂಟು ಮಾಡುತ್ತಿದೆಯೇ ಎಂಬುದನ್ನು ಯೋಚಿಸಿ ಮಾತನಾಡಿ. ಇಲ್ಲದಿದ್ದರೆ ಏನೂ ಮಾತನಾಡದೆ ಮೌನವಾಗಿರಿ. ಆದರೆ ಇನ್ನೊಬ್ಬರಿಗೆ ನೋವನ್ನುಂಟು ಮಾತನಾಡಬಾರದು. ಮನುಷ್ಯರಿಗೆ ವಯಸ್ಸಾದಾಗ ಅನಾರೋಗ್ಯ ಬರುತ್ತದೆ, ಆಲೋಚನಾ ಶಕ್ತಿ ಕಡಿಮೆಯಾಗುತ್ತದೆ. ಅವರು ಹೇಳಿದ್ದೇ ಸರಿ ಎಂದು ಅವರು ಭಾವಿಸುತ್ತಾರೆ. ಆದರೆ ಅವರು ಮಾತನಾಡುವ ಮಾತುಗಳು ಇನ್ನೊಬ್ಬರಿಗೆ ದುಃಖ ಮತ್ತು ಕೋಪವನ್ನು ಉಂಟು ಮಾಡುತ್ತವೆ. ಆದ್ದರಿಂದ ಮಾತನಾಡುವ ಪ್ರತಿಯೊಂದು ಮಾತನ್ನು ಯೋಚಿಸಿ ಮಾತನಾಡಬೇಕು ಎಂದು ಹೇಳುತ್ತಾನೆ. ಆಗ ದಂಪತಿಗಳು ಹೇಳುತ್ತಾರೆ, ಮಹಾತ್ಮ, ನೀವು ಹೇಳಿದ್ದು ನಿಜ. ಇಂದಿನಿಂದ ನಾವು ಚೆನ್ನಾಗಿ ಯೋಚಿಸಿ ಮಾತನಾಡುತ್ತೇವೆ ಎಂದು ಹೇಳುತ್ತಾರೆ. ಇನ್ನು ಆ ಸಾಧು ಎರಡನೇ ವಿಷಯವನ್ನು ಹೇಳುತ್ತಾ, ನೀವು ಏನಾದರೂ ವಸ್ತುವನ್ನು ಕೇಳಬೇಕಾದರೆ ಸರಿಯಾದ ಸಮಯದಲ್ಲಿಯೇ ಕೇಳಬೇಕು. ನಾವು ಇನ್ನೊಬ್ಬರ ಪರಿಸ್ಥಿತಿಯನ್ನು ನೋಡಿ ಆಗ ವಸ್ತುವನ್ನು ಕೇಳಬೇಕು. ಉದಾಹರಣೆಗೆ, ನಿಮಗೆ ಹಸಿವಾಗಿದ್ದಾಗ ನಿಮ್ಮ ಸೊಸೆ ಆಗ ತಾನೇ ಅಡುಗೆ ಮಾಡುತ್ತಿರುವಾಗ ನೀವು ಊಟ ಬಡಿಸಲು ಕೇಳಿದರೆ ಅವಳು ಹೇಗೆ ಬಡಿಸುತ್ತಾಳೆ? ಇನ್ನು ಅಲ್ಲಿ ಊಟ ಸಿದ್ಧವಾಗಿಲ್ಲವಲ್ಲ. ನೀವು ಪದೇ ಪದೇ ಊಟ ಎಂದು ಕೇಳುತ್ತಿದ್ದರೆ ಸೊಸೆಗೆ ಸಿಟ್ಟು ಬರುತ್ತದೆ. ಆಗ ಇಬ್ಬರಿಗೂ ಜಗಳವಾಗುತ್ತದೆ. ಆದ್ದರಿಂದ ನಾವು ಏನು ಕೇಳಬೇಕೆಂದುಕೊಂಡಿದ್ದೀವೋ ಆ ಸಮಯದಲ್ಲಿ ಆ ವಸ್ತುಗಳು ಮನೆಯಲ್ಲಿ ಲಭ್ಯವಿದೆಯೇ ಇಲ್ಲವೇ ಎಂದು ನೋಡಿಕೊಂಡು ಆಗ ಮಾತ್ರ ಕೇಳಬೇಕು. ಇನ್ನೊಬ್ಬ ವ್ಯಕ್ತಿ ಆ ವಸ್ತುವನ್ನು ನಮಗೆ ಕೊಡಲು ಸಮರ್ಥನಾಗಿದ್ದಾನೆಯೇ ಇಲ್ಲವೇ ಎಂಬುದನ್ನು ಯೋಚಿಸಿ ಕೇಳಬೇಕು. ವಯಸ್ಸಿದ್ದಾಗ ನಮಗೆ ಬೇಕಾಗಿರುವುದೆಲ್ಲವನ್ನು ನಾವೇ ಸ್ವತಃ ತೆಗೆದುಕೊಳ್ಳುತ್ತೇವೆ. ಆದರೆ ವಯಸ್ಸಾದ ನಂತರ ಹಾಗೆ ಇರುವುದಿಲ್ಲ.
ನಾವು ಖಂಡಿತ ಒಬ್ಬರ ಮೇಲೆ ಅವಲಂಬಿತರಾಗಿರಬೇಕಾಗಿರುತ್ತದೆ. ಆ ಸಮಯದಲ್ಲಿ ಇನ್ನೊಬ್ಬ ವ್ಯಕ್ತಿ ತನ್ನ ಕೆಲಸವನ್ನು ಮೊದಲು ಮಾಡಿಕೊಂಡು ನಂತರ ನಿಮ್ಮ ಮಾತನ್ನು ಕೇಳುತ್ತಾನೆ. ಆದ್ದರಿಂದ ತಾಳ್ಮೆಯಿಂದ ಇರಬೇಕು. ಸಿಗದ ವಸ್ತುಗಳಿಗಾಗಿ ಜಗಳವಾಡಬಾರದು. ಸಮಯ ಮತ್ತು ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವೊಮ್ಮೆ ನೀವು ಬಯಸಿದ ಊಟ ಸಿಗದೇ ಇರಬಹುದು. ಅಡುಗೆ ಮಾಡಿದ ಊಟ ಕೆಲವೊಮ್ಮೆ ರುಚಿಯಾಗಿಲ್ಲದೆ ಇರಬಹುದು. ಅಂತಹ ಸಂದರ್ಭದಲ್ಲಿ ನೀವು ಸೊಸೆಯೊಂದಿಗೆ ಜಗಳವಾಡಬಾರದು. ಮನೆಯಲ್ಲಿರುವ ಸೊಸೆಗೆ ಅನೇಕ ಜವಾಬ್ದಾರಿಗಳಿರುತ್ತವೆ. ಅಂತಹ ಪರಿಸ್ಥಿತಿಗಳಲ್ಲಿ ಕೆಲವೊಮ್ಮೆ ಊಟದಲ್ಲಿ ಉಪ್ಪು ಖಾರ ಹೆಚ್ಚು ಕಡಿಮೆ ಆಗಬಹುದು. ಅಂತಹ ಊಟ ನಿಮಗೆ ಬಡಿಸಿದಾಗ ಸೊಸೆಯನ್ನು ಬೈಯಬಾರದು. ಯಾವಾಗಲೂ ಹಾಗೆ ಆಗದಿಲ್ಲವಲ್ಲ, ಅಪರೂಪಕ್ಕೆ ಒಮ್ಮೆ ಹಾಗೆ ಆದಾಗಲೂ ನೀವು ಅದನ್ನು ಬೆರಳು ತೋರಿಸಬಾರದು. ತಪ್ಪುಗಳು ಎಲ್ಲರಿಗೂ ಆಗುತ್ತವೆ. ನೀವು ವಯಸ್ಸಿನಲ್ಲಿದ್ದಾಗ ನಿಮಗೂ ತಪ್ಪುಗಳು ಆಗಿರುತ್ತಲ್ಲವೇ? ಆದ್ದರಿಂದ ಇನ್ನೊಬ್ಬರು ನಮಗಾಗಿ ಕಷ್ಟಪಟ್ಟು ಮಾಡಿದ ಕೆಲಸದಲ್ಲಿ ಯಾವುದೇ ತಪ್ಪುಗಳನ್ನು ಹುಡುಕಲೇಬಾರದು. ಒಂದು ವೇಳೆ ತಪ್ಪು ನಡೆದರೆ ಆ ತಪ್ಪನ್ನು ಪ್ರೀತಿಯಿಂದ ನಗುತ್ತಾ ಹೇಳಬೇಕು. ಹಾಗೆ ಹೇಳುವುದರಿಂದ ಇನ್ನೊಬ್ಬರಿಗೆ ನೋವಾಗದಿಲ್ಲ. ಹಾಗೆ ನಮ್ಮ ಮನೆಯಲ್ಲಿ ಏನೇ ಮಾತನಾಡಿಕೊಂಡರೂ ನಮ್ಮ ಮನೆಯ ಯಾವುದೇ ಸಮಸ್ಯೆಯನ್ನು ಹೊರಗಿನವರಿಗೆ ಖಂಡಿತ ಹೇಳಬಾರದು. ನಾವು ಮನೆಯಲ್ಲಿರುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ಹೊರಗಿನವರಿಗೆ ಕೊಡಬಾರದು ಹಾಗೂ ಹೇಳಬಾರದು. ತುಂಬ ದೊಡ್ಡ ತಪ್ಪು ಹಾಗೆ ಮಾಡಬಾರದು. ನೀವು ಹೊರಗಿನವರಿಗೆ ಹೇಳುವಾಗ ಅವರು ಎಲ್ಲವನ್ನೂ ಕೇಳಿ ನಿಮ್ಮ ಮುಂದೆ ಅಯ್ಯೋ ಪಾಪ ಎಂದು ಹೇಳಿ ನಿಮ್ಮ ಹಿಂದೆ ಮಾತ್ರ ನಿಮ್ಮನ್ನು ನೋಡಿ ನಗುತ್ತಾರೆ. ಅಷ್ಟಕ್ಕೆ ನಿಲ್ಲದೆ ಒಂದು ಮಾತಿಗೆ ಎರಡು ಮಾತುಗಳನ್ನು ಸೇರಿಸಿ ಮತ್ತೆ ಬಂದು ಆ ಮಾತುಗಳನ್ನು ನಿಮ್ಮ ಸೊಸೆಗೆ ಹೇಳುತ್ತಾರೆ. ಇದರಿಂದ ಮನೆಯಲ್ಲಿ ಮತ್ತಷ್ಟು ಜಗಳಗಳು ಆಗುತ್ತವೆ. ಹೀಗೆ ಮಾಡುವುದರಿಂದ ಮಗ ಮತ್ತು ಸೊಸೆಯ ದೃಷ್ಟಿಯಲ್ಲಿ ನಿಮ್ಮ ಮೌಲ್ಯವನ್ನು ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ಹೊರಗಿನವರಿಗೆ ನಮ್ಮ ಮನೆಯ ಸಮಸ್ಯೆಗಳನ್ನು ಹೇಳಲೇಬಾರದು. ಅಷ್ಟೇ ಅಲ್ಲದೆ ಹಾಗೆ ಹೇಳುವುದರಿಂದ ನಿಮ್ಮ ಮಗ ಮತ್ತು ಸೊಸೆಗೆ ಸಮಾಜದಲ್ಲಿ ಮೌಲ್ಯ ಇರುವುದಿಲ್ಲ. ಪೋಷಕರನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಎಂದು ಯಾರೂ ಅವರಿಗೆ ಗೌರವ ನೀಡುವುದಿಲ್ಲ. ಅವರನ್ನು ನೋಡಿ ಎಲ್ಲರೂ ನಗುತ್ತಾರೆ. ಆದ್ದರಿಂದ ಮನೆಯ ವಿಷಯಗಳನ್ನು ಮನೆಯಿಂದ ಹೊರಗೆ ಹೋಗಲು ಬಿಡಬಾರದು ಎಂದು ಆ ಸಾಧು ಹೇಳುತ್ತಾರೆ. ಆ ಸಾಧು ಹೇಳಿದ ಮಾತುಗಳನ್ನು ಕೇಳಿದ ದಂಪತಿಗಳು ಆಗ ಹೇಳುತ್ತಾರೆ, ಮಹಾತ್ಮ, ನೀವು ಹೇಳಿದ್ದು ನಿಜ. ನಾವೇ ತಪ್ಪು ಮಾಡಿದ್ದೇವೆ. ನೀವು ಹೇಳಿದ ಯಾವುದೇ ವಿಷಯಗಳನ್ನು ನಾವು ಇಲ್ಲಿಯವರೆಗೂ ಅನುಸರಿಸಲಿಲ್ಲ. ನಾವು ಎಲ್ಲರ ಮುಂದೆ ನಮ್ಮ ಮನೆಯ ವಿಷಯಗಳನ್ನು ಹೊರಗಿನವರಿಗೆ ಹೇಳುತ್ತಿದ್ದೆವು. ನಮ್ಮ ಸೊಸೆಯನ್ನು ಸಣ್ಣ ಸಣ್ಣ ವಿಷಯಗಳಿಗೂ ಮುಂದೇನು ಹಿಂದೇನು ಯೋಚಿಸದೆ ಬೈಯುತ್ತಿದ್ದೆವು. ಇಂದು ನಮಗೆ ನಮ್ಮ ತಪ್ಪು ತಿಳಿಯಿತು. ನಮ್ಮ ದುಃಖಕ್ಕೆ ಇದೇ ಕಾರಣ. ಇಂದಿನಿಂದ ನೀವು ಹೇಳಿದ ವಿಷಯಗಳನ್ನು ನಾವು ಖಂಡಿತ ಅನುಸರಿಸುತ್ತೇವೆ. ನಮ್ಮ ಸೊಸೆಯನ್ನು ಮನೆಗೆ ಕರೆದುಕೊಂಡು ಬರುತ್ತೇವೆ ಎಂದು ಹೇಳುತ್ತಾರೆ. ಆಗ ಸಾಧು ಹೇಳುತ್ತಾರೆ, ನಾನು ಹೇಳಬೇಕಾಗಿರುವುದು ಇನ್ನೂ ಮುಗಿದಿಲ್ಲ. ನಿಮ್ಮ ಸೊಸೆ ಹೊರಗಡೆ ನಿಂತಿದ್ದಾಳೆ. ಹಾಗೆಯೇ ನಿಮ್ಮ ಮಗನನ್ನು ಇಲ್ಲಿಗೆ ಕರೆಸಿ ಅವರಿಗೂ ನಾನು ಕೆಲವು ಮುಖ್ಯ ವಿಷಯಗಳನ್ನು ಹೇಳಬೇಕು ಎಂದು ಹೇಳಿ ಆ ಸೊಸೆಯನ್ನು ಒಳಗೆ ಕರೆದರು. ಹಾಗೆಯೇ ಆ ದಂಪತಿಗಳು ತನ್ನ ಮಗನನ್ನು ಮನೆಗೆ ಕರೆದರು. ಆಗ ಸಾಧು ಮಗ ಮತ್ತು ಸೊಸೆಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಹೀಗೆ ಹೇಳುತ್ತಾರೆ, ಮಗು, ನಾನು ಹೇಳುವ ಈ ಮುಖ್ಯ ಮಾತುಗಳನ್ನು ಕೇಳಿ ಅವುಗಳನ್ನು ನಿಮ್ಮ ಜೀವನದಲ್ಲಿ ಪಾಲಿಸಿದರೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ಸಮಸ್ಯೆಗಳು ಜಗಳಗಳು ಬರುವುದಿಲ್ಲ. ನೀವು ನಾನು ಹೇಳುವುದನ್ನು ಜಾಗರೂಕತೆಯಿಂದ ಕೇಳಿ ನೋಡಿ. ಮನುಷ್ಯರು ವಯಸ್ಸಿನಲ್ಲಿರುವಾಗ
ಅವರಿಗೆ ಪೂರ್ಣ ಶಕ್ತಿ ಸಾಮರ್ಥ್ಯಗಳು ಇರುತ್ತವೆ. ತಮ್ಮ ಕೆಲಸಗಳನ್ನು ತಾವೇ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ವಯಸ್ಸಾದ ನಂತರ ಅವು ಸಾಧ್ಯವಾಗುವುದಿಲ್ಲ. ವಯಸ್ಸಾದ ನಂತರ ಜ್ಞಾಪಕ ಶಕ್ತಿ ಕಡಿಮೆಯಾಗುತ್ತದೆ, ಕೋಪ ಹೆಚ್ಚಾಗುತ್ತದೆ, ಆಲೋಚನಾ ಶಕ್ತಿ ಕಡಿಮೆಯಾಗುತ್ತದೆ. ಅಂತಹವರು ನಮ್ಮ ಮನೆಯಲ್ಲಿದ್ದರೆ ಅವರನ್ನು ಚಿಕ್ಕ ಮಕ್ಕಳಂತೆ ಭಾವಿಸಬೇಕು. ಅವರು ಹೊರಗಿನವರಲ್ಲ, ನಮ್ಮ ಸ್ವಂತ ಎತ್ತವರಲ್ಲವೇ? ವಯಸ್ಸಾದ ಮೇಲೆ ಕೆಲವೊಮ್ಮೆ ಅವರ ಮಾತು ತಪ್ಪಿ ಹೋಗುತ್ತದೆ. ಅವರು ಮಾತನಾಡಿದ ಮಾತನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ದುಃಖ ಪಡಬೇಡಿ. ನಮ್ಮ ಪೋಷಕರು ನಮ್ಮನ್ನು ಬೈದರೂ, ನೋವುಂಟು ಮಾಡುವ ಮಾತುಗಳನ್ನು ಹೇಳಿದರು, ನಿಮ್ಮೊಂದಿಗೆ ಜಗಳವಾಡಿದರು, ಸೊಸೆಗೆ ಬಂದು ಒಂದು ಮಾತು ಹೇಳಿದರು, ಊಟದ ವಿಷಯದಲ್ಲಿ ಬೈದರು, ನೀವು ಅವರಿಗೆ ಪ್ರತಿಯಾಗಿ ಏನನ್ನೂ ಹೇಳಬಾರದು. ನಮ್ಮಿಂದ ತಪ್ಪು ನಡೆದರೆ ಮೊದಲು ಅದನ್ನು ನಾವೇ ಸರಿಪಡಿಸಿಕೊಳ್ಳಬೇಕು. ನಗುತ್ತಾ ಅವರಿಂದ ಸ್ವಲ್ಪ ಸಮಯದ ದೂರ ಹೋಗಬೇಕು. ಏಕೆಂದರೆ ವಯಸ್ಸಾದ ಮೇಲೆ ಹೆಚ್ಚು ಕೋಪ ಬರುತ್ತದೆ. ಆ ಸಮಯದಲ್ಲಿ ನಾವು ಕೂಡ ಕೋಪ ತೋರಿಸಿದರೆ ಮನೆಯಲ್ಲಿ ಜಗಳಗಳು ಆಗುತ್ತವೆ. ಮನೆಯಲ್ಲಿ ಯಾರಿಗೂ ನೆಮ್ಮದಿ ಇರುವುದಿಲ್ಲ. ಅವರು ಯಾವಾಗಲೂ ತಮ್ಮ ಒಳಿತಿಗಾಗಿ ನಾವು ಮಾಡುತ್ತಿರುವ ಕೆಲಸ ಒಳ್ಳೆಯದೋ ಅಲ್ಲವೋ ಎಂದು ಹೇಳುವ ಪ್ರಯತ್ನ ಮಾಡುತ್ತಿರುತ್ತಾರೆ. ಮಕ್ಕಳು ನಷ್ಟಪಡಬೇಕೆಂದು ಯಾವ ಪೋಷಕರು ಬಯಸುವುದಿಲ್ಲ. ಅವರಿಗೆ ಜೀವನದಲ್ಲಿ ನಿಮಗಿಂತ ಹೆಚ್ಚು ಅನುಭವ ಇರುತ್ತದೆ. ನಾವು ಏನು ಮಾಡಿದರೆ ಒಳ್ಳೆಯದಾಗುತ್ತದೆ, ನಾವು ಏನು ಮಾಡಿದರೆ ನಷ್ಟಪಡುತ್ತೇವೆ ಎಂಬುದನ್ನು ಅವರು ಹೇಳುವ ಪ್ರಯತ್ನ ಮಾಡುತ್ತಾರೆ. ಮಕ್ಕಳು ಸಹ ವಯಸ್ಸಾದ ನಂತರ ತಮ್ಮ ಪೋಷಕರನ್ನು ಹೊಡೆಯುವುದು, ಅವರನ್ನು ಬೈಯುವುದು, ಅವರಿಗೆ ನೋವುಂಟು ಮಾಡುವುದು ಮುಂತಾದವುಗಳನ್ನು ಮಾಡಿದರೆ ಆ ಮನೆ ಎಂದಿಗೂ ಅಭಿವೃದ್ಧಿ ಆಗುವುದಿಲ್ಲ. ಅವರಿಗೆ ಅನೇಕ ಸಮಸ್ಯೆಗಳು ಬರುತ್ತವೆ. ಒಂದು ವೇಳೆ ನಿಮ್ಮ ತಂದೆ ತಾಯಿ ತಿಳಿಯದೆ ತಪ್ಪು ಮಾಡಿದರೂ, ನಮ್ಮ ವಿಷಯಗಳನ್ನೆಲ್ಲ ಹೊರಗಿನವರಿಗೆ ಹೇಳಿದರೂ, ಅವರಿಂದ ನಮಗೆ ಏನಾದರೂ ನಷ್ಟವಾದರೂ ಅವರನ್ನು ಬೈಯಬಾರದು. ಅವರಿಗೆ ಅರ್ಥವಾಗುವಂತೆ ಅವರು ಯಾವ ತಪ್ಪನ್ನು ಮಾಡುವುದರಿಂದ ನಮಗೆ ಯಾವ ರೀತಿಯ ನಷ್ಟವಾಯಿತು ಎಂಬುದನ್ನು ಪ್ರೀತಿಯಿಂದ ವಿವರಿಸಲು ಪ್ರಯತ್ನಿಸಿ. ಮತ್ತೊಮ್ಮೆ ಇಂತಹ ತಪ್ಪು ಮಾಡಬೇಡಿ, ಇದರಿಂದ ನಮಗೆ ನಷ್ಟವಾಗುತ್ತದೆ ಎಂದು ತುಂಬ ಪ್ರೀತಿಯಿಂದ ಹೇಳಬೇಕು. ವಿಶೇಷವಾಗಿ ಸೊಸೆಯಂದಿರು ಮಾತ್ರ ತಿಳಿದುಕೊಳ್ಳಬೇಕಾದ ವಿಷಯವೇನೆಂದರೆ, ಅತ್ತೆ ಮಾವ ಏನಾದರೂ ಒಂದು ಸಣ್ಣ ಮಾತು ಹೇಳಿದರೆ ಅದನ್ನು ಗಂಡನಿಗೆ ಹೇಳುವುದಷ್ಟೇ ಅಲ್ಲದೆ ಅಪ್ಪ ಅಮ್ಮನ ಮನೆಯಲ್ಲೂ ಹೇಳುತ್ತಾಳೆ. ಹೀಗೆ ಮಾತಾಗಿ ಜಗಳ ದೊಡ್ಡದಾಗಿ ಯಾರಿಗೂ ನೆಮ್ಮದಿ ಇರುವುದಿಲ್ಲ. ಒಬ್ಬ ಮಹಿಳೆ ಎಂದಿಗೂ ಅತ್ತೆಯ ಮನೆಯಲ್ಲಿ ಅಮ್ಮನ ಮನೆಯವರಿಗೆ ಹೇಳಬಾರದು. ಹಾಗೆಯೇ ಅಮ್ಮನ ಮನೆಯಲ್ಲಿ ಅತ್ತೆಯ ಮನೆಯವರನ್ನು ಸಣ್ಣದಾಗಿ ಮಾಡಿ ನಿಂದಿಸಬಾರದು. ಹಾಗೆ ಮಾಡಿದರೆ ಆ ಮನೆಯಲ್ಲಿ ಎಂದಿಗೂ ಸುಖವಿರುವುದಿಲ್ಲ. ಆದ್ದರಿಂದ ಸೊಸೆ ಎಂದಿಗೂ ಅತ್ತೆಯ ಮನೆಯ ವಿಷಯಗಳನ್ನು ಅಮ್ಮನ ಮನೆಯಲ್ಲಿ ಹೇಳಬಾರದು. ಅತಿ ಮುಖ್ಯವಾದ ವಿಷಯವಾದರೆ ಮಾತ್ರ ಹೇಳಬೇಕು, ಇಲ್ಲದಿದ್ದರೆ ಮೌನವಾಗಿರಬೇಕು. ಇದೆಲ್ಲವನ್ನು ಹೇಳಿದ ಸಾಧು, ನೋಡಿ, ನಾನು ಹೇಳಿದ ಮಾತನ್ನು ನೀವು ಪಾಲಿಸಿದರೆ ನಿಮಗೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಅಷ್ಟೇ ಅಲ್ಲದೆ ನೀವು ಯಾವಾಗಲೂ ಪ್ರೀತಿಯಿಂದ ತುಂಬ ಸಂತೋಷದಿಂದ ಬದುಕುತ್ತೀರಿ ಎಂದು ಹೇಳಿ ಆ ಸಾಧು ಅಲ್ಲಿಂದ ಹೊರಡಲು ಸಿದ್ಧನಾಗುತ್ತಾರೆ. ಆಗ ಆ ವೃದ್ಧ ದಂಪತಿಗಳು, ಮಹಾತ್ಮ, ನೀವು ಹೇಳಿದ್ದನ್ನೆಲ್ಲ ನಾವು ಖಂಡಿತ ಅನುಸರಿಸುತ್ತೇವೆ, ನೀವು ಊಟ ಮಾಡಿ ಹೋಗಿ ಎಂದು ಹೇಳುತ್ತಾರೆ. ಆಗ ಸಾಧು ಹೇಳುತ್ತಾರೆ, ನೋಡಿ, ನಾನು ಸರಿಯಾಗಿ 6 ತಿಂಗಳ ನಂತರ ಮತ್ತೆ ನಿಮ್ಮ ಮನೆಗೆ ಬರುತ್ತೇನೆ. 6 ತಿಂಗಳ ನಂತರವೂ ನೀವು ಹೀಗೆ ಪ್ರೀತಿಯಿಂದ ಇದ್ದರೆ ಆ ದಿನ ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡುತ್ತೇನೆ ಎಂದು ಹೇಳಿ ಆ ಸಾಧು ಅಲ್ಲಿಂದ ಹೊರಟು ಹೋದರು.
ಸೊಸೆಯ ಪೋಷಕರು ಆ ರಾತ್ರಿ ಅಲ್ಲೇ ಇದ್ದು ಮರುದಿನ ತಮ್ಮ ಮನೆಗೆ ಹೋದರು. ಈ ಕಥೆಯನ್ನು ಮುಗಿಸಿ ಭಗವಾನ್ ಶಿವನು ಪಾರ್ವತೀ ದೇವಿಗೆ ಹೇಳುತ್ತಾರೆ, ದೇವಿ, ಇನ್ನು ಆ ಮನೆಯಲ್ಲಿ ಆ ವೃದ್ಧ ದಂಪತಿಗಳು ಮಗ ಮತ್ತು ಸೊಸೆ ಆ ಸಾಧು ಹೇಳಿದ ಮಾತುಗಳನ್ನು ಪಾಲಿಸುತ್ತಾ ತುಂಬ ಸಂತೋಷದಿಂದ ಜೀವಿಸುತ್ತಿದ್ದಾರೆ. ಮೊದಲು ಸೊಸೆಯನ್ನು ನೋಡಿದ ಕೂಡಲೇ ಸಿಟ್ಟು ಮಾಡುತ್ತಿದ್ದರು. ಈಗ ಸೊಸೆಯನ್ನು ನೋಡಿದರೆ ಅವರಿಗೆ ಪ್ರೀತಿ ಮತ್ತು ಗೌರವ ಮೂಡುತ್ತಿವೆ. ಅವಳನ್ನು ಸೊಸೆಯಾಗಿ ಅಲ್ಲ, ತಮ್ಮ ಸ್ವಂತ ಮಗಳಂತೆ ಭಾವಿಸುತ್ತಿದ್ದಾರೆ. ಸೊಸೆಯು ಅತ್ತೆ ಮಾವನನ್ನು ತನ್ನ ಹೆತ್ತವರಂತೆ ಭಾವಿಸಿ ಸೇವೆ ಮಾಡುತ್ತಿದ್ದಾಳೆ. ಹೀಗೆ 6 ತಿಂಗಳು ಕಳೆದವು. ಅವರು ಸುಖವಾಗಿ ತುಂಬ ಸಂತೋಷದಿಂದ ಜೀವಿಸುತ್ತಿದ್ದಾರೆ. ಒಂದು ದಿನ ಅದೇ ಸಾಧು ಮತ್ತೆ ಹಿಂದಿರುಗಿ ಬಂದು ಅವರನ್ನು ನೋಡಿ ತುಂಬ ಸಂತೋಷಪಟ್ಟು ಅವರ ಮನೆಯಲ್ಲಿ ಆ ದಿನ ರಾತ್ರಿ ಊಟ ಮಾಡಿ ಅವರನ್ನು ಆಶೀರ್ವದಿಸುತ್ತಾರೆ ಎಂದು ಭಗವಾನ್ ಶಿವನು ಕಥೆಯನ್ನು ಮುಗಿಸುತ್ತಾರೆ. ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರು